ಗೃಹಜ್ಯೋತಿಗೂ ಆರ್ಥಿಕ ಪರಿಸ್ಥಿತಿ ಎಸ್ಕಾಮಿಗೂ ಸಂಬಂಧನೇ ಇಲ್ಲ. ನಾವು ಎಷ್ಟು ಗೃಹಜ್ಯೋತಿಗೆ ನಾವು ಪವರ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀವಿ, ಅದರಿಂದ ಸ್ಟೇಟ್ ಗೌರ್ಮೆಂಟಿಂದ ನಾವು ಎಲ್ಲ ಎಸ್ಕಾಮ್ಸಿಗೂ ತಿಂಗಳು ಕೊಡ್ತಾ ಇದ್ದೀವಿ. ಎಲ್ಲ ಕೊಡ್ತಾ ಇದ್ದೀವಿ, ಬಾಕಿ ಇದೆ. ಏನು ಲಾಭ ಹೇಗೆ ಬರ್ತದೆ ನಮ್ಮದು? ಹಾಂ, ಎಸ್ಕಾಮ್ಗಳಿಗೆ ಅನುಕೂಲ ಆಗ್ತಾ ಇದೆ. ಸರ್ಕಾರ ಕೊಡೋದಕ್ಕೆ ಸರಿಯಾಗಿ ದುಡ್ಡು ಅವ್ರಿಗೆ ಬರ್ತಾ ಇದೆ. ಮೊದಲು ಬರ್ತಾ ಇತ್ತು, ಏನು ತೊಂದರೆ ಇಲ್ಲ. ನಮಗೆ ತೊಂದರೆ ಇದ್ದಿದ್ದು ಇವರಿಂದ ಕನ್ಸ್ಯೂಮರಿಂದ ಹೆಚ್ಚಿಗೆ ತೊಂದರೆ ಇರಲಿಲ್ಲ. ನಮಗೆ ತೊಂದರೆ ಇರೋದು ಪಂಚಾಯತಿಂದ, ಲೋಕಲ್ ಬಾಡೀಸಿಂದ, ಆ ಥರ ಇವರಿಂದ ದುಡ್ಡು ಬರೋದಕ್ಕೆ ತೊಂದರೆ ಆಗ್ತಾ ಇತ್ತು. ಇಲ್ಲ, ಈಗ ಮೊನ್ನೆ ಸರ್ಕಾರ ಇಲ್ಲಿಲ್ಲ. ಮೊನ್ನೆ ಏನಾಗಿದೆ, ಈಗ ಹೊಸ ರೂಲ್ಸ್ ಪ್ರಕಾರ ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ರೂಲ್ಸ್ ತಂದಿದ್ದಾರೆ. ಏನು ಆಫ್ಟರ್ ಸರ್, ಇದು ಪ್ರಾಪ್ತಿ ಪೋರ್ಟಲ್ ಅದನ್ನ ಎಲ್ಲ ಜನರೇಟಿಂಗ್ ಕಂಪ್ನಿಗಳಿಗೆ ಸಮಯಕ್ಕೆ ದುಡ್ಡು ಸಿಗಬೇಕು. ಆ ಉದ್ದೇಶದಿಂದ ಭಾರತ ಸರ್ಕಾರದವರು LPS ರೂಲ್ಸು ಮತ್ತು ಅದರ ಕೆಳಗೆ ಒಂದು ಪ್ರಾಪ್ತಿ ಪೋರ್ಟಲನ್ನು 2 ವರ್ಷ ಹಿಂದೆ ಸೃಷ್ಟಿ ಮಾಡಿದ್ದಾರೆ. ಅದರ ಪ್ರಕಾರ ಇಮಿಡಿಯೇಟ್ ಆಗಿ ಪ್ರತಿಯೊಂದು ಜನರೇಟರ್ಗೆ ಎಸ್ಕಾಮ್ಸ್ಗಳು ದುಡ್ಡು ಕೊಡಬೇಕು. ಅದರಲ್ಲಿ ಒಂದು ಎನರ್ಜಿ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಒಂದು ಡಿಸಿಪ್ಲಿನ್ ಸಲುವಾಗಿ ಅವರು ಇದನ್ನು ಮಾಡ್ತಿದ್ದಾರೆ. ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಎಲ್ಲ ಕಡೆ ಆಗಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದನ್ನು ಸ್ಟೇಟ್ ಪವರ್ ಜನರೇಟಿಂಗ್ ಕಂಪ್ನೀಸ್ ಏನಿದೆ ಆ ಪ್ರಾಪ್ತಿ ಪೋರ್ಟಲ್ ಮೂಲಕ ಅಪ್ಲೈ ಮಾಡುತ್ತಿಲ್ಲ. ಆದರೆ ಕೆಲವು ಕಡೆ ನಾವು ಅದನ್ನು ಸಬ್ಸಿಡಿ ರೂಪದಲ್ಲಿ, ಕೆಲವು ಕಡೆ ಇಮಿಡಿಯೇಟ್ ಆಗಿ ಅವರು ಬಿಟ್ವೀನ್ ದ ಜನರೇಟಿಂಗ್ ಕಂಪ್ನಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಅವರು ಪೇಮೆಂಟ್ ಮಾಡಿಕೊಂಡು ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಅದರಿಂದ ನೋಡಿ, ಗೃಹಜ್ಯೋತಿ ಮತ್ತು ಮಾನ್ಯ ಸಚಿವರು ಹೇಳಿದ್ದಾರೆ, ಗೃಹಜ್ಯೋತಿ ಮತ್ತು ಆರ್ಥಿಕ ಪರಿಸ್ಥಿತಿಗೆ ಏನೋ ಅದಕ್ಕೆ ಸಂಬಂಧ ಇಲ್ಲ. ಏಕೆಂದರೆ ಗೃಹಜ್ಯೋತಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಖರ್ಚಾಗುತ್ತೆ ಅಂದರೆ ಎಲ್ಲ ಜನರು ತಮ್ಮ ಮನೆಯಲ್ಲಿ ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಮಗೆ ಪೇಮೆಂಟನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದನ್ನು ಕೊಡ್ತಾರೆ. ಎಷ್ಟು ಬರ್ತಿದೆ ಸರ್? ಎಷ್ಟು ಬರ್ತಾ ಇದೆ? ತಿಂಗಳಕ್ಕೆ ಸುಮಾರು 750 ಕೋಟಿ. 1,60,00,000 ಫಲಾನುಭವಿಗಳು. 1,60,00,000 ಮನೆಗಳಿಗೆ, ಕುಟುಂಬಗಳಿಗೆ. ಹೈಕೋರ್ಟ್ ಎಲ್ಲ ಎಸ್ಕಾಂಗಳಿಗೆ ನೋಟಿಸ್ ಜಾರಿ ಮಾಡಿದೆ ಸರ್. ರಾಜ್ಯದಲ್ಲಿ ವನ್ಯಜೀವಿಗಳ ಸಾವಿಗೆ ಅವೈಜ್ಞಾನಿಕವಾಗಿ ಅಳವಡಿಸಿರುವಂತಹ ವಿದ್ಯುತ್ ತಂತಿಗಳು ಕಾರಣ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಆಗಸ್ಟ್ 17ನೇ ತಾರೀಕು ಕೂಡ ಹಿಯರಿಂಗ್ ಇದೆ. ಏನು ರೀಸನ್ ಏನು ಮಾಡಿ ನೀವು ಏನು ಉತ್ತರ ಕೊಡ್ತಾರೆ? ನಮಗೆ ಸುಮಾರು, ನನಗೆ ಗೊತ್ತಿಲ್ಲ, ಅಂದಾಜು ಸುಮಾರು 60 ಲಕ್ಷ ಕಿಲೋಮೀಟರ್ಸು ಕಂಡಕ್ಟರ್ಸ್ ಇದೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳಿದೆ. ಇಸ್ ಎ ವಾಸ್ಟ್ ಇದು ನೆಟ್ವರ್ಕ್. ನಾವು ಪ್ರತಿ ವರ್ಷವೂ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಮಾಡ್ತಾನೇ ಹೋಗ್ತೀವಿ. ನಮಗೆ ಎಲ್ಲಿಂದ ಮಾಡ್ತಾ ಇದ್ದೀವಿ. ಕೆಲವೊಂದು ಸತಿ ಆಕ್ಸಿಡೆಂಟ್ ಆಗ್ತದೆ. ಅದರ ಆಕ್ಸಿಡೆಂಟ್ ಆದರೂ ಕೂಡ ಅದನ್ನು ರೆಕ್ಟಿಫೈ ಮಾಡೋ ಕ್ರಮ ತಗೊಳ್ತಾರೆ. ಇದಕ್ಕೆ ಯಾವುದೇ ಮೆಕ್ಯಾನಿಸಮು ಆಗೋದೇ ಇಲ್ಲ ಸರಿ ಅಂತ ಹೇಳಲಿಕ್ಕೆ ಮೆಕ್ಯಾನಿಸಮ್ ಇಲ್ಲ. ಪ್ರತಿಯೊಂದು ಇದರಲ್ಲಿ ಸಮೇತ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟು. ಬಟ್ ಈ ವರ್ಷ ನಮ್ಮ ಕಂಪೇರ್ ಮಾಡಿದ್ರೆ ಕಳೆದ ವರ್ಷದ ಭಾರಿ ಇದನ್ನು ಕಡಿಮೆ ಆಗಿದೆ ಆಕ್ಸಿಡೆಂಟ್ ಡೆತ್ಸು. ದಟ್ ಐ ಕ್ಯಾನ್ ಗಿವ್ ದ ಡೀಟೇಲ್ಸ್. ಎಷ್ಟು ವರ್ಷ ಎಷ್ಟು ಜನ ಸಾವಾಯಿತು ಅಂದ್ಬಿಟ್ಟು ಐ ಕ್ಯಾನ್ ಗಿವ್. ಕಡಿಮೆ ಆಗ್ತಾಯಿದೆ. ಆದರೆ ಕಡಿಮೆ ಮಾಡಲಿಕ್ಕೆ ನಮ್ಮವ್ರನ್ನ ಪ್ರಯತ್ನ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.